ಹಲೋ ಫ್ರೆಂಡ್ಸ್, ಇವತ್ತು ನಾವು ಇ ವಿ ಎಸ್ ಮತ್ತು ಸೈನ್ಸ್ 40 MCQs ಇ ವಿ ಎಸ್ ಮತ್ತು ಸೈನ್ಸ್ ಇಬ್ಬರಿಗೂ ಯೂಸ್ ಆಗೋ ಹಾಗೆ 40 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಮ್ಯಾಕ್ಸಿಮಮ್ ನಾನು ಇ ವಿ ಎಸ್ ಅವರಿಗೆ ಕೊಟ್ಟಿದ್ದೀನಿ. ಇಕೋಸಿಸ್ಟಮ್, ಎನ್ವಿರಾನ್ಮೆಂಟ್ ಇದು ಎರಡು ಚಾಪ್ಟರಿಂದನೂ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಕೊಟ್ಟಿದ್ದೀನಿ. Okay, first question. In a given food chain, if the amount of energy at the fourth tropic level is 6 kilojoule, what will be the energy available at the producer level? ನೋಡಿ ಫ್ರೆಂಡ್ಸ್, ಇದಕ್ಕೆ ಲಿನ್ಮ್ಯಾನ್ಸ್ 10% ಲಾ ಅಂತ ಹೇಳ್ತೀವಿ. 10% ಲಾ ಅಂತ ಹೇಳ್ತೀವಿ. ಸೊ ಇದು ಅಷ್ಟು ನಿಮಗೆ ಡೀಟೇಲ್ ಬೇಡ, ನಾನು ಒಂದು ಸಿಂಪಲ್ ಟ್ರಿಕ್ ಹೇಳ್ಕೊಟ್ಬಿಡ್ತೀನಿ. ಅದರಿಂದ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡಿ, ಇವಾಗ ಈ ಸ್ಲೈಡಲ್ಲಿ ಇವಾಗ ಗ್ರಾಸ್ ಇದೆಯಲ್ಲ, ಗ್ರಾಸಿಂದ ಗ್ರಾಸ್ ಹಾಪರ್ಗೆ, ಗ್ರಾಸ್ ಹಾಪರಿಂದ ಫ್ರಾಗ್ಗೆ, ಫ್ರಾಗಿಂದ ಸ್ನೇಕಿಗೆ ಇಲ್ಲಿ ಒಂದು 10% ಏನಿರುತ್ತೆ ಒಂದು ಎನರ್ಜಿ. ಇವಾಗ ಎನರ್ಜಿ ಫ್ಲೋ ಅಂತ ಇರುತ್ತೆ. ಇದರಲ್ಲಿ ಏನು ಒಂದು ಫ್ಲೋ ಆಫ್ ಎನರ್ಜಿ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಎಷ್ಟಾಗುತ್ತೆ ಅಂತ ಈ ಕ್ವೆಶನಲ್ಲಿ ಎನರ್ಜಿ ಎಷ್ಟು ಅಲ್ಲಿಂದ ಇಲ್ಲಿಗೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಇದೆ ಅಂತಂದ್ಬಿಟ್ಟು. ಓಕೆ, ಅಷ್ಟು ಗೊತ್ತಿರಲಿ ಸಾಕು, ಎನರ್ಜಿ ಅಂತ ನೆನಪಿಗಿರಲಿ ಸಾಕು. ಕ್ವೆಶನಲ್ಲಿ ಏನಿದೆ, ವಾಟ್ ವಿಲ್ ಬಿ ದ ಎನರ್ಜಿ ಅವೈಲಬಲ್ ಅಟ್ ದ ಪ್ರೊಡ್ಯೂಸರ್ ಲೆವೆಲ್. ಪ್ರೊಡ್ಯೂಸರ್ ಲೆವೆಲ್ ಯಾವುದು? ಗ್ರಾಸ್. ಅಷ್ಟು ಗೊತ್ತಾಯ್ತಲ್ಲ. ಇವಾಗ ಸ್ಟಾರ್ಟಿಂಗಿಂದ ಕ್ವೆಶನ್ ಓದೋಣ. ಇವಾಗ ಏನು ಕೇಳಿದ್ದಾರೆ, ಇಫ್ ಇನ್ ಎ ಗಿವನ್ ಫುಡ್ ಚೈನ್ ಇಫ್ ದ ಅಮೌಂಟ್ ಆಫ್ ಎನರ್ಜಿ ಅಟ್ ದ ಫೋರ್ತ್ ಟ್ರಾಪಿಕ್ ಲೆವೆಲ್ ಈಸ್ 6 ಕಿಲೋಜೌಲ್ ಅಂತ ಇದೆ. ಸೊ ಇವಾಗ ವಾಟ್ ವಿಲ್ ಬಿ ದ ಎನರ್ಜಿ ಅಟ್ ದ ಪ್ರೊಡ್ಯೂಸರ್ ಲೆವೆಲ್. ನೋಡಿ, ಇವಾಗ ನಾನು ಒಂದು ಬರ್ಕೊತಾ ಇದ್ದೀನಿ. ಇವಾಗ ಒಂದು ಸ್ನೇಕ್ ಹತ್ರ ಏನಿದೆ 6 ಕಿಲೋಜೌಲ್ಸ್ ಅಂತ ಇದೆ. 6 ಕಿಲೋಜೌಲ್. ಸ್ನೇಕ್ ಏನಿದೆ ಒಂದು ಫೋರ್ತ್ ಟ್ರಾಪಿಕ್ ಲೆವೆಲ್ ಇರುತ್ತೆ. ಫ್ರಾಗ್ ಏನಿರುತ್ತೆ ಥರ್ಡ್ ಟ್ರಾಪಿಕ್ ಲೆವೆಲಲ್ಲಿ. ಗ್ರಾಸ್ ಹಾಪರ್ ಸೆಕೆಂಡ್ ಟ್ರಾಫಿಕ್ ಲೆವೆಲಲ್ಲಿ. ಒಂದು ಪ್ರೊಡ್ಯೂಸರ್ಸ್ ಏನಿದೆ, ಗ್ರಾಸ್ ಏನಿದೆ ಅದು ಒಂದು ಸ್ಟಾರ್ಟಿಂಗ್ ಲೆವೆಲ್. ಪ್ರೊಡ್ಯೂಸರ್ಸ್ ಏನಿರುತ್ತೆ ಸ್ಟಾರ್ಟಿಂಗ್ ಲೆವೆಲ್, ಫಸ್ಟ್ ಲೆವೆಲಲ್ಲಿರುತ್ತೆ. ಸೊ ಇವಾಗ ಈ ಲೆವೆಲ್ ಗೊತ್ತಾಯಿತು, 4 ಲೆವೆಲಲ್ಲಿ. ಓಕೆ, ಇವಾಗ 6 kg ಅಂತ ಕೊಟ್ಟರೆ ಏನಿರುತ್ತೆ ಎನರ್ಜಿ ಏನಿರುತ್ತೆ ಫಸ್ಟಲ್ಲಿ ಪ್ರೊಡ್ಯೂಸರ್ಸಲ್ಲಿ ಜಾಸ್ತಿ ಇರುತ್ತೆ. 6000 kg ಅಂತ ಇದೆ. ಸೊ ಸೆಕೆಂಡಲ್ಲಿ ಏನಿದೆ ಒಂದು 600 ಕಿಲೋಜೌಲ್ಸ್ ಇದೆ. ಥರ್ಡಲ್ಲಿ ಏನಿದೆ 60 ಕಿಲೋಜೌಲ್ಸಲ್ಲಿದೆ. ಫೋರ್ತಲ್ಲಿ ಏನಿದೆ 6 ಕಿಲೋಜೌಲ್ಸ್ ಇದೆ. ಸೊ ಎನರ್ಜಿ ಏನಾಗ್ತಿರತ್ತೆ, ಈ ಥರ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಫಸ್ಟು ಜಾಸ್ತಿ ಇರುತ್ತೆ, ಅದಕ್ಕಿಂತ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಹೇಗೆ ಎನರ್ಜಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಪ್ರೊಡ್ಯೂಸರ್ಸಿಂದ ಕನ್ಸ್ಯೂಮರ್ಸ್ವರೆಗೆ ಎನರ್ಜಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಇವಾಗ ಕಾನ್ಸೆಪ್ಟ್ ಗೊತ್ತಾಗಿದೆ, 10% ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಇವಾಗ ಕ್ವೆಶನಲ್ಲಿ ನಿಮಗೆ 6 ಕಿಲೋಜೌಲ್ಸ್ ಫೋರ್ತ್ ಟ್ರಾಪಿಕಲ್ ಲೆವೆಲಲ್ಲಿ ಅಂತ ಕೊಟ್ಟಾಗ ನೀವೇನು ಬರೀತೀರ? ಆಪ್ಷನ್ ನಂಬರ್ ಎ, ಪ್ರೊಡ್ಯೂಸರ್ ಲೆವೆಲಲ್ಲಿ ಏನಿರುತ್ತೆ ಎನರ್ಜಿ 6000 ಕಿಲೋಜೌಲ್ಸ್. ಇವಾಗ ಸೇಮ್ ಕ್ವೆಶನ್ 2021 ಕ್ವೆಶನ್ ಪೇಪರಲ್ಲಿ ಕೊಟ್ಟಿದ್ರು. ಏನು ಕೊಟ್ಟಿದ್ರು ಅಂದರೆ 8 ಕಿಲೋಜೌಲ್ಸ್ ಫೋರ್ತ್ ಟ್ರಾಪಿಕಲ್ ಲೆವೆಲ್ ಇದೆ. ನೀವು ಪ್ರೊಡ್ಯೂಸರ್ ಲೆವೆಲಲ್ಲಿ ಎಷ್ಟು ಅಂತ ಕೇಳ್ತಾರೆ. 8 ಕಿಲೋಜೌಲ್ಸ್ ಅಂತ ನೀವು ನೋಡಿದ ತಕ್ಷಣ 8000 ಕಿಲೋಜೌಲ್ಸ್ ಪ್ರೊಡ್ಯೂಸರ್ ಲೆವೆಲಲ್ಲಿ ಅಂತ ಈಸಿಯಾಗಿ ಬರೆದ್ಬಿಡ್ಬೋದು ಡೈರೆಕ್ಟಾಗಿ. ಒಂದೇ ಒಂದು ಟ್ರಿಕ್ ನೋಡಿ, 8 ಕಿಲೋಜೌಲ್ಸ್ ಫೋರ್ತ್ ಟ್ರಾಪಿಕಲ್ ಲೆವೆಲಲ್ಲಿದ್ದರೆ 8000 ಕಿಲೋಜೌಲ್ಸ್ ಪ್ರೊಡ್ಯೂಸರ್ ಲೆವೆಲಲ್ಲಿರುತ್ತೆ. ಸೊ ನಿಮಗೆ ಇವಾಗ ನಾನು ಹೇಳ್ತಿರೋದು ಪ್ರೊಡ್ಯೂಸರ್ ಲೆವೆಲ್. ನಿಮಗೆ ಇವಾಗ ಇಲ್ಲಿ ಸೆಕೆಂಡ್ರಿ ಲೆವೆಲ್ ಕೇಳ್ಬೋದು ಅಥವಾ ಬೇರೆ ಯಾವುದಾದ್ರೂ ಲೆವೆಲ್ ಕೇಳ್ಬೋದು. ಸೊ ಅದಕ್ಕೆ ನಾನು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟೆ. ಯಾಕಂದರೆ ಬರೀ ನಾನು ಪ್ರೊಡ್ಯೂಸರ್ ಹೇಳಿದ್ರೆ ನಿಮಗೆ ಅರ್ಥ ಆಗೋಲ್ಲ. ಬರೀ 6 kg ನೋಡಿದ ತಕ್ಷಣ 6000 ಕಿಲೋಜೌಲ್ಸ್ ಅಂತ ಬರೆದುಬಿಡ್ತೀರಾ. 8 ಕಿಲೋಜೌಲ್ಸ್ ಅಂತ ನೋಡಿದ ತಕ್ಷಣ 8000 ಕಿಲೋಜೌಲ್ಸ್ ಅಂತ ಡೈರೆಕ್ಟಾಗಿ ಬರೆದುಬಿಡ್ತೀರಾ. ಯಾವಾಗ? ಪ್ರೊಡ್ಯೂಸರ್ ಲೆವೆಲಲ್ಲಿ ಅಂತ ಕೇಳಿದಾಗ ಕ್ವೆಶನ್. ಬೇರೆ ರೀತಿ ಕೇಳಿದ್ರೂ ಇವಾಗ ನೀವು ಯಾವ ಕ್ವೆಶನ್ ಕೇಳಿದ್ರೂ ಇದಕ್ಕೆ ರಿಲೇಟೆಡ್ ನೀವು ಬರೀತೀರಾ. ಸೊ ಈ ಟಾಪಿಕ್ ಇದೆಯಲ್ಲ, ಇದು ಕಂಪಲ್ಸರಿ 1 ಮಾರ್ಕ್ ಕೇಳ್ತಾರೆ ಈ ಕ್ವೆಶನ್ನಲ್ಲಿ, ಈ ಲೆಸನ್ನಲ್ಲಿ. ಇನ್ನೊಂದು ಏನು ಕೇಳಿದರು, ಒಂದು ಇದರಲ್ಲಿ ಯಾವುದು ಸೆಕೆಂಡ್ರಿ ಕನ್ಸ್ಯೂಮರ್ಸ್ನ ಐಡೆಂಟಿಫೈ ಮಾಡಿ ಅಂತ ಕೇಳಿದ್ರು, ಅಥವಾ ಇದರಲ್ಲಿ ಯಾವುದು ಪ್ರೈಮರಿ ಕನ್ಸ್ಯೂಮರ್ ಅಂತ ಐಡೆಂಟಿಫೈ ಮಾಡಿ ಅಂತ 2020 ಕ್ವೆಶನ್ ಪೇಪರಲ್ಲಿ ಕೇಳಿದರು. ಇವಾಗ ಒಂದು ಕರ್ನಾಟಕ TET ಮಾಡೆಲ್ ಕ್ವೆಶನ್ ಪೇಪರಲ್ಲೂ ಕೂಡ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ನೋಡಿ, ಒಂದು ಕ್ವೆಶನ್ ಕೇಳ್ತೀನಿ, 2020 ಕ್ವೆಶನ್ ಇದು. ಇದರಲ್ಲಿ ಈ 4ರಲ್ಲಿ ಯಾವುದು ಸೆಕೆಂಡರಿ ಕನ್ಸ್ಯೂಮರ್ಸ್ ಯಾವುದು ಹೇಳಿ. ಸೆಕೆಂಡರಿ ಕನ್ಸ್ಯೂಮರ್ಸ್ ಯಾವುದು ಇದರಲ್ಲಿ? ಗ್ರಾಸ್ ಹಾಪರ್ ಅಥವಾ ಫ್ರಾಗ್ ಅಥವಾ ಸ್ನೇಕ್, ಯಾವುದು ಸೆಕೆಂಡರಿ ಕನ್ಸ್ಯೂಮರ್? ನೀವು ಕಮೆಂಟ್ ಮಾಡಿ ಹೇಳಿ ನನಗೆ. ಓಕೆ, ನೆಕ್ಸ್ಟ್ ಕ್ವೆಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಿಲ್ ಅಂಡರ್ಗೋ ಫಾಸ್ಟೆಸ್ಟ್ ಬಯೋಡಿಗ್ರೇಡೇಷನ್? ಈ 4 ಆಪ್ಷನಲ್ಲಿ ಆಪ್ಷನ್ ನಂಬರ್ 4 ಮ್ಯಾಂಗೋ ಪಲ್ಪ್ ಏನಾಗುತ್ತೆ? ಇಟ್ ವಿಲ್ ಅಂಡರ್ಗೋ ಫಾಸ್ಟೆಸ್ಟ್ ಬಯೋಡಿಗ್ರೇಡೇಷನ್. ಬಯೋಡಿಗ್ರೇಡಬಲ್ ಮತ್ತು ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಬಗ್ಗೆ ನೀವು ಓದಿಲ್ಲ ಅಂದರೆ ಸ್ವಲ್ಪ ಓದ್ಕೊಳ್ಳಿ. 100% ಒಂದು ಕ್ವೆಶನ್ ಕೇಳ್ತಾರೆ ಅದರಲ್ಲಿ. ಓಕೆ,
Next question, which of the following statements about food chain and energy flow through ecosystem is false? ಈ 4 ಸ್ಟೇಟ್ಮೆಂಟಲ್ಲಿ ಯಾವುದು ಫಾಲ್ಸ್ ಇದೆ ಅಂತ ಅಂದ್ಬಿಟ್ಟು. ಓಕೆ, ಫಸ್ಟ್ ಆಪ್ಷನ್ ನೋಡಿ, ಫುಡ್ ವೆಬ್ಸ್ ಇನ್ಕ್ಲೂಡ್ 2 or more ಫುಡ್ ಚೈನ್ಸ್. ಅದು ಕರೆಕ್ಟ್ ಫುಡ್ ವೆಬ್ಬಲ್ಲಿ. ಸೆಕೆಂಡ್ ಆಪ್ಷನ್, ಆಲ್ ಆರ್ಗನಿಸಮ್ಸ್ ದಟ್ ಆರ್ ನಾಟ್ ಪ್ರೊಡ್ಯೂಸರ್ಸ್ ಆರ್ ಕನ್ಸ್ಯೂಮರ್ಸ್. ಅದು ಕೂಡ ಕರೆಕ್ಟ್ ಆಗಿದೆ. ಆಲ್ ಆರ್ಗನಿಸಮ್ಸ್ ದಟ್ ಆರ್ ನಾಟ್ ಪ್ರೊಡ್ಯೂಸರ್ಸ್ ಆರ್ ಕನ್ಸ್ಯೂಮರ್ಸ್. ಓಕೆ, ನೆಕ್ಸ್ಟ್ ಥರ್ಡ್ ಒಂದು ಸ್ಟೇಟ್ಮೆಂಟ್ ಏನಿದೆ, ಎ ಸಿಂಗಲ್ ಆರ್ಗನಿಸಮ್ ಕ್ಯಾನ್ ಫೀಡ್ ಅಟ್ ಸೆವೆರಲ್ ಟ್ರಾಪಿಕ್ ಲೆವೆಲ್ಸ್. ಎ ಸಿಂಗಲ್ ಆರ್ಗನಿಸಮ್ ಕ್ಯಾನ್ ಫೀಡ್ ಅಟ್ ಸೆವೆರಲ್ ಟ್ರಾಪಿಕ್ ಲೆವೆಲ್ಸ್. ಓಕೆ, ಇದು ಕೂಡ ಕರೆಕ್ಟ್ ಆಗಿದೆ. ಫೋರ್ತ್ ಆಪ್ಷನ್ ಏನಿದೆ, ಡೆಟ್ರಿಟಿವೋರ್ಸ್ ಫೀಡ್ ಅಟ್ ದ ಟ್ರಾಪಿಕ್ ಲೆವೆಲ್ ಎಕ್ಸೆಪ್ಟ್ ದ ಪ್ರೊಡ್ಯೂಸರ್ ಲೆವೆಲ್ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ ನಂಬರ್ 4 ಇದೆಯಲ್ಲ, ಇದು ಒಂದು ಫಾಲ್ಸ್ ಸ್ಟೇಟ್ಮೆಂಟ್. ಇದು ಏನಕ್ಕೆ ಅಂತಂದರೆ, ಇವಾಗ ಡೆಟ್ರಿಟಿಯಸ್ ಫೀಡ್ ಅಟ್ ದ ಟ್ರಾಪಿಕ್ ಲೆವೆಲ್ಸ್ ಅಂತ ಇದೆಯಲ್ಲ, ಅಟ್ ಪ್ರೊಡ್ಯೂಸರ್ ಲೆವೆಲ್. ಏನು ಇವಾಗ ಡೆಟ್ರಿಟಿವೋರ್ಸ್ ಅಂತಂದ್ರೇನು, ಇದು ಡೆಡ್ ಆ್ಯಂಡ್ ಡಿಕೇಯಿಂಗ್ ಪ್ಲ್ಯಾಂಟ್ಸಲ್ಲಿ ತಿನ್ನತ್ತಲ್ಲ, ಇದನ್ನು ನಾವೇನು ಹೇಳ್ತೀವಿ, ಲಾಸ್ಟಲ್ಲಿರತ್ತಲ್ಲ, ಅದು ಡೆಡ್ ಆ್ಯಂಡ್ ಡಿಕೇ ಪ್ಲ್ಯಾಂಟ್ಸ್ ತಿನ್ನತ್ತಲ್ಲ, ಅದಕ್ಕೇನು ಹೇಳ್ತೀವಿ ನಾವು, ಡೆಟ್ರಿಟಿವೋರ್ಸ್ ಅಂತ ಹೇಳ್ತೀವಿ. ಸೊ ಇದು ಯಾವುದು ಎಕ್ಸಾಂಪಲ್ಸ್ ಯಾವುದಾದ್ರು ಅಂತಂದರೆ, ಒಂದು ಅರ್ಥವಾಮ್ಸ್ ಆಗಿರ್ಬೋದು, ಸ್ಪೈಡರ್ಸ್ ಆಗಿರ್ಬೋದು, ಅಥವಾ ನೆಮ್ಯಾಟೋಡ್ಸ್, ಇದೆಲ್ಲ ಡೆಟ್ರಿಟಿವೋರ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ಇವಾಗ ಕ್ವೆಶನ್ಗೆ ಆನ್ಸರ್ ನೀವು ಈಸಿಯಾಗಿ ಹೇಳಿಬಿಡ್ತೀರಾ. ಇನ್ ದ ಗಿವನ್ ಫುಡ್ ಚೈನ್, ಇಫ್ ದ ಅಮೌಂಟ್ ಆಫ್ ಎನರ್ಜಿ ಅಟ್ ದ 4th ಟ್ರಾಪಿಕ್ ಲೆವೆಲ್ ಈಸ್ 4 kilojoule, ವಾಟ್ ವಿಲ್ ಬಿ ದ ಎನರ್ಜಿ ಅವೈಲಬಲ್ ಅಟ್ ದ ಪ್ರೊಡ್ಯೂಸರ್ ಲೆವೆಲ್. ಇವಾಗ ಪ್ರೊಡ್ಯೂಸರ್ ಲೆವೆಲ್ದು ನಿಮಗೆ 4 kg ಅಂತ ಕೊಟ್ಟೆ. ಇವಾಗ ಥರ್ಡ್ ಲೆವೆಲಲ್ಲಿ ಏನಾಗುತ್ತೆ 40 kg, ಸೆಕೆಂಡ್ ಲೆವೆಲಲ್ಲಿ 400 kg, ಫಸ್ಟ್ ಲೆವೆಲಲ್ಲಿ ಏನಾಗುತ್ತೆ 4000 kg. ಓಕೆ, ಕಿಲೋಜೋಲ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್, ಇಫ್ ಎ ಗ್ರಾಸ್ ಹಾಪರ್ ಈಸ್ ಈಟನ್ ಬೈ ಎ ಫ್ರಾಗ್, ದೆನ್ ದ ಎನರ್ಜಿ ಟ್ರಾನ್ಸ್ಫರ್ ವಿಲ್ ಬಿ ಫ್ರಮ್. ಏನಾಗುತ್ತೆ ನೋಡಿ, ಗೆಸ್ ಮಾಡಿ. 4 ಆಪ್ಷನಲ್ಲಿ, ಪ್ರೊಡ್ಯೂಸರ್ ಟು ಡಿಕಂಪೋಸರ್, ಪ್ರೊಡ್ಯೂಸರ್ ಟು ಪ್ರೈಮರಿ ಕನ್ಸ್ಯೂಮರ್, ಪ್ರೈಮರಿ ಕನ್ಸ್ಯೂಮರ್ ಟು ಸೆಕೆಂಡರಿ ಕನ್ಸ್ಯೂಮರ್, ಸೆಕೆಂಡ್ರಿ ಕನ್ಸ್ಯೂಮರ್ ಟು ಪ್ರೈಮರಿ ಕನ್ಸ್ಯೂಮರ್. ಏನಾಗುತ್ತೆ, ಒಂದು ಗ್ರಾಸ್ ಹಾಪರ್ ಈಸ್ ಈಟನ್ ಬೈ ಫ್ರಾಗ್. ಗ್ರಾಸ್ ಹಾಪರ್ಗೆ ಒಂದು ಫ್ರಾಗ್ ತಿಂತಾ ಇದೆ. ಸೊ ಆವಾಗ ಎನರ್ಜಿ ಏನಾಯಿತು, ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರೈಮರಿ ಕನ್ಸ್ಯೂಮರ್ ಟು ಸೆಕೆಂಡ್ರಿ ಕನ್ಸ್ಯೂಮರ್ಗೆ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಪ್ರೈಮರಿ ಕನ್ಸ್ಯೂಮರ್ ಯಾರಿಲ್ಲಿ, ಒಂದು ಗ್ರಾಸ್ ಹಾಪರ್. ಸೆಕೆಂಡರಿ ಕನ್ಸ್ಯೂಮರ್ ಯಾರು ಫ್ರಾಗ್. ಓಕೆ, ಒಂದು ಗ್ರಾಸ್ ಹಾಪರಿಂದ ಫ್ರಾಗ್ಗೆ ಹೋಗ್ತಾ ಇದೆ, ಪ್ರೈಮರಿ ಕನ್ಸ್ಯೂಮರಿಂದ ಸೆಕೆಂಡ್ರಿ ಕನ್ಸ್ಯೂಮರ್ಗೆ ಹೋಗ್ತಾ ಇದೆ. ಏನು ಕೇಳಿರೋದು ಕ್ವೆಶನಲ್ಲಿ, ದ ಎನರ್ಜಿ ಟ್ರಾನ್ಸ್ಫರ್ ವಿಲ್ ಬಿ ಫ್ರಮ್. ಇವಾಗ ಗ್ರಾಸ್ ಹಾಪರ್ ತಿಂದಾಗ ಫ್ರಾಗ್ ಏನಾಗುತ್ತೆ, ದ ಎನರ್ಜಿ ಟ್ರಾನ್ಸ್ಫರ್ ವಿಲ್ ಬಿ ಫ್ರಮ್ ಪ್ರೈಮರಿ ಕನ್ಸ್ಯೂಮರ್ ಟು ಸೆಕೆಂಡರಿ ಕನ್ಸ್ಯೂಮರ್. ಅಲ್ಲಿಂದ ಅಲ್ಲಿಗೆ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಬಯೋಡಿಗ್ರೇಡಬಲ್ ವೇಸ್ಟ್. ಬಯೋಡಿಗ್ರೇಡಬಲ್ ವೇಸ್ಟ್ ಅಂತಂದರೆ ಏನು, ಬೇಗ ಅದು ಈಸಿಯಾಗಿ ಏನಾಗುತ್ತೆ, ನ್ಯಾಚುರಲ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ದ ಸಬ್ಸ್ಟೆನ್ಸಸ್ ವಿಚ್ ಬ್ರೇಕ್ ಡೌನ್ ನ್ಯಾಚುರಲಿ, ಅಥವಾ ಡಿಗ್ರೇಡ್ ನ್ಯಾಚುರಲ್ ಆಗಿ ಆಗುತ್ತಲ್ಲ ಅದಕ್ಕೆ. ಇವಾಗ ಒಂದು ಎಕ್ಸಾಂಪಲ್ ನೋಡಿ, ಆಪ್ಷನ್ ನಂಬರ್ ಡಿ ಇದಕ್ಕೆ ರೈಟ್ ಆನ್ಸರ್. ಕಿಚನ್ ವೇಸ್ಟ್ ಇದೆಯಲ್ಲ, ಇದು ಬೇಗ ಡಿಗ್ರೇಡಬಲ್ ಆಗುತ್ತೆ. ಆದರೆ DDT, ಅಲ್ಯೂಮಿನಿಯಂ ಕ್ಯಾನ್ಸ್, ಪ್ಲಾಸ್ಟಿಕ್ ಬ್ಯಾಗ್ಸ್ ಇದೆಲ್ಲ ಏನಿದೆ ನಾನ್ ಬಯೋಡಿಗ್ರೇಡಬಲ್. ಏನಕ್ಕೆ ಅಂದರೆ ಇದೇನಾಗುತ್ತೆ, ಇದು ಬೇಗ ಡಿಗ್ರೇಡ್ ಆಗೋದಿಲ್ಲ, ತುಂಬ ಇಯರ್ಸ್ ತೊಗೊಳುತ್ತೆ ಡಿಗ್ರೇಡ್ ಆಗೋದಕ್ಕೆ. ಯಾವುದು, DDT, ಅಲ್ಯೂಮಿನಿಯಂ ಕ್ಯಾನ್ಸ್, ಪ್ಲಾಸ್ಟಿಕ್ ಬ್ಯಾಗ್ಸ್ ಇದೆಲ್ಲ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್. ನೆಕ್ಸ್ಟ್ ಕ್ವೆಶನ್, ಆ್ಯನ್ ಇಕೋಸಿಸ್ಟಮ್ ಕಾನ್ಸ್ಟಿಟ್ಯೂಟ್ಸ್. ಎಕೋಸಿಸ್ಟಮಲ್ಲಿ ಏನಿರುತ್ತೆ, ಆಪ್ಷನ್ ನಂಬರ್ ಸಿ ನೋಡಿ, ಬೋತ್ ಲಿವಿಂಗ್ ಆರ್ಗನಿಸಮ್ಸ್ ಆ್ಯಂಡ್ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್. ಇದಕ್ಕೆ ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ಇಕೋಸಿಸ್ಟಮಲ್ಲಿ ಬೋತ್ ಇರುತ್ತೆ, ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಎರಡೂ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ದ ಮೈಕ್ರೋ ಆರ್ಗನಿಸಮ್ಸ್ ಕನ್ಸಿಸ್ಟ್ ಆಫ್ ಬ್ಯಾಕ್ಟೀರಿಯಾ, ಫಂಗೈ, ಗ್ರೀನ್ ಪ್ಲಾಂಟ್ಸ್, ಬೋತ್ ಎ ಆ್ಯಂಡ್ ಬಿ ಅಂತ ಇದೆ. ಸೊ ಆಪ್ಷನ್ ನಂಬರ್ ಡಿ ಬೋತ್ ಎ ಆ್ಯಂಡ್ ಬಿ ಇದಕ್ಕೆ ರೈಟ್ ಆನ್ಸರ್. ಮೈಕ್ರೋ ಆರ್ಗನಿಸಮ್ಸ್ ಯಾವುದ್ಯಾವುದು, ಬ್ಯಾಕ್ಟೀರಿಯಾ, ಫಂಗೈ, ವೈರಸ್, ಆಲ್ಗೆ, ಪ್ರೋಟೋಸೋವಾ ಇದೆಲ್ಲ ಇರುತ್ತೆ. ಯಾವುದು, ಬ್ಯಾಕ್ಟೀರಿಯಾ, ಫಂಗೈ, ವೈರಸ್, ಆಲ್ಗೆ, ಪ್ರೋಟೋಸೋವಾ ಎಲ್ಲದೂ ಇರುತ್ತೆ. ಓಕೆ, ಇದೆಲ್ಲ ಮೈಕ್ರೋ ಆರ್ಗನಿಸಮ್ಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 9, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಬೆಸ್ಟ್ ವೇ ಆಫ್ ಡಿಸ್ಪೋಸಲ್ ಆಫ್ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ ಪಿಲ್ಸ್. ವೆಜಿಟೇಬಲ್ ಮತ್ತು ಫ್ರೂಟ್ ಪಿಲ್ಸ್ನ ನಾವು ಏನು ಮಾಡ್ತೀವಿ, ಆಪ್ಷನ್ ನಂಬರ್ 1 ಏನಿದೆ, ಲ್ಯಾಂಡ್ ಫಿಲ್ ಮಾಡೋದಿಲ್ಲ, ರೀಸೈಕ್ಲಿಂಗ್ ಮಾಡೋದಿಲ್ಲ, ಥರ್ಡ್ ಕಂಪೋಸ್ಟಿಂಗ್ ಮಾಡ್ತೀವಿ. ಓಕೆ, ಇದೇನು ಡಿಸ್ಪೋಸಬಲ್ ಆಫ್ ವೆಜಿಟೇಬಲ್ ಆ್ಯಂಡ್ fruit peels. Okay, next question, what will happen if deer
ಈಸ್ ಲಾಸ್ಟ್ ಇನ್ ದ ಗಿವನ್ ಫುಡ್ ಚೈನ್. ಇವಾಗ ಈ ಫುಡ್ ಚೈನಲ್ಲಿ ಗ್ರಾಸ್, ಡೀರ್ ಮತ್ತು ಟೈಗರಲ್ಲಿ ಡೀರ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ 4 ರೈಟ್ ಆನ್ಸರ್. ಇದಕ್ಕೆ ದ ಪಾಪ್ಯುಲೇಷನ್ ಆಫ್ ಟೈಗರ್ ಡಿಕ್ರೀಸಸ್ ಆ್ಯಂಡ್ ದ ಪಾಪ್ಯುಲೇಷನ್ ಆಫ್ ಗ್ರಾಸ್ ಇನ್ಕ್ರೀಸಸ್. ನೋಡಿ, ಇವಾಗ ಟೈಗರ್ ಏನು ಮಾಡುತ್ತೆ, ಡೀರಿಗೆ ತಿನ್ನುತ್ತೆ, ಒಂದು ಗ್ರಾಸ್ ತಿನ್ನೋದಿಲ್ಲ. ಆವಾಗ ಟೈಗರ್ ಏನು ಮಾಡುತ್ತೆ, ಇವಾಗ ಏನಾಗುತ್ತೆ, ಪಾಪ್ಯುಲೇಷನ್ ಅದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಏನಕ್ಕೆ, ಅವರು ಹಸುವಿಂದ ಸತ್ತೋಗುತ್ತೆ. ಟೈಗರ್ ಏನಾಗುತ್ತೆ, ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಪಾಪ್ಯುಲೇಷನ್. ಇವಾಗ ಟೈಗರ್ ಏನಿದೆ, ಒಂದು ಗ್ರಾಸ್ ತಿನ್ನೋದಿಲ್ಲ. ಸೊ ಅದಕ್ಕೆ ಡೀರ್ ಇಲ್ಲ ಅಂತಂದರೆ ಏನಾಗುತ್ತೆ, ಅದು ಅದ್ರ ಪಾಪ್ಯುಲೇಷನ್ ಡಿಕ್ರೀಸ್ ಆಗ್ತಾ ಹೊರತ್ತೆ. ಆವಾಗ ಗ್ರಾಸ್ ಏನಿರುತ್ತೆ, ಗ್ರಾಸ್ ತಿನ್ನೋರು ಡೀರ್ ಇರಲ್ವಲ್ಲ, ಅದಕ್ಕೆ ಗ್ರಾಸ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಒಂದು ಗ್ರಾಸ್ ಇನ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ದ ಓಝೋನ್ ಲೇಯರ್ ಈಸ್. ಓಝೋನ್ ನೀವು ನೋಡಿದ ತಕ್ಷಣ ಸ್ಟ್ರಾಟೋಸ್ಫಿಯರ್ ಅಂತ ಈಸಿಯಾಗಿ ಬರೆದ್ಬಿಡ್ಬೋದು. ಓಝೋನ್ ಎಲ್ಲಿ ಬರುತ್ತೆ, ಸ್ಟ್ರಾಟೋಸ್ಫಿಯರಲ್ಲಿ. ನೋಡಿ, ಇದು ನೆಕ್ಸ್ಟ್ ಕ್ವೆಶನ್, ಇನ್ ಎ ಗ್ರಾಸ್ಲ್ಯಾಂಡ್ ಫುಡ್ ಚೈನ್ ದ ಟ್ರಾನ್ಸ್ಫರ್ ಆಫ್ ಎನರ್ಜಿ ಈಸ್. ಇನ್ ಎ ಗ್ರಾಸ್ಲ್ಯಾಂಡ್ ಫುಡ್ ಚೈನ್ ದ ಟ್ರಾನ್ಸ್ಫರ್ ಆಫ್ ಎನರ್ಜಿ ಈಸ್ ಆಲ್ವೇಸ್ ಯೂನಿಡೈರೆಕ್ಷನಲ್. ಆಪ್ಷನ್ ನಂಬರ್ ಬಿ ಇದಕ್ಕೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್, ಇನ್ ಹ್ಯೂಮನ್ಸ್ ಐ ಎಕ್ಸ್ಪೋಜರ್ ಟು ಯು ವಿ ರೇಸ್ ಮೇ ಕಾಸ್. ನೋಡಿ, ಇವಾಗ ಯು ವಿ ರೇಸ್, ಅಲ್ಟ್ರಾವೈಲೆಂಟ್ ರೇಸ್ ಇದೆಯಲ್ಲ, ಇದರಿಂದ ಏನಾಗುತ್ತೆ ಅಂತಂದರೆ ಫಸ್ಟ್ ಆಪ್ಷನ್ ಏನಿದೆ, ಡ್ಯಾಮೇಜ್ ಟು ಇಮ್ಯೂನ್ ಸಿಸ್ಟಮ್. ಎಸ್, ಅದಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಇದೆಯಲ್ಲ, ಡ್ಯಾಮೇಜ್ ಟು ಲಂಗ್ಸ್, ಅದು ಆಗೋದಿಲ್ಲ. ಲಂಗ್ಸಿಗೆ ಅದೇನು ರಿಲೇಟ್ ಇರಲ್ಲ, ಯು ವಿ ರೇಸ್ಗೂ ಲಂಗ್ಸ್ಗೂ. ಓಕೆ, ಫಸ್ಟ್ ಆಪ್ಷನ್ ರೈಟ್ ಇರುತ್ತೆ, ಸೆಕೆಂಡ್ ಆಪ್ಷನ್ ರಾಂಗ್ ಆಗೋದಿಲ್ಲ. ಥರ್ಡ್ ಆಪ್ಷನ್ ಸ್ಕಿನ್ ಕ್ಯಾನ್ಸರ್ ಆಗುತ್ತೆ. ಸ್ಕಿನ್ ಟ್ಯಾನ್ ಅಥವಾ ಸ್ಕಿನ್ ಕ್ಯಾನ್ಸರ್ ಇದೆಲ್ಲ ಯು ವಿ ರೇಸಿಂದ ಆಗುತ್ತೆ. ಫೋರ್ತ್ ಆಪ್ಷನ್ ಪೆಪ್ಟಿಕ್ ಅಲ್ಸರ್ಸ್, ಅದು ಕೂಡ ಏನಿಲ್ಲ. ಇವಾಗ ಆಪ್ಷನ್ ನಂಬರ್ ಸಿ ಇದಕ್ಕೆ ರೈಟ್ ಆನ್ಸರ್. ಯಾವುದು 1 and 3, ಯಾವುದು ಡ್ಯಾಮೇಜ್ ಟು ಇಮ್ಯೂನ್ ಸಿಸ್ಟಮ್, ಇನ್ನೊಂದು ಸ್ಕಿನ್ ಕ್ಯಾನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಫಂಕ್ಷನ್ ಆಫ್ ಡಿಕಂಪೋಸರ್ಸ್ ಇನ್ ಆ್ಯನ್ ಎಕೋಸಿಸ್ಟಮ್ ಈಸ್ ಟು. ಏನು ಇವಾಗ ಡಿಕಂಪೋಸರ್ಸ್ ಏನು ಮಾಡುತ್ತೆ ಅಂತಂದರೆ ಆಪ್ಷನ್ ನಂಬರ್ 2 ಏನಿದೆ, ಕನ್ವರ್ಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ಟು ಇನ್ಆರ್ಗ್ಯಾನಿಕ್ ಒನ್ಸ್. ಇದಕ್ಕೆ ರೈಟ್ ಆನ್ಸರ್. ಕನ್ವರ್ಟ್ ಏನು ಡಿಕಂಪೋಸರ್ಸ್ ಏನು ಮಾಡುತ್ತೆ, ಕನ್ವರ್ಟ್ ಆರ್ಗ್ಯಾನಿಕ್ ಮ್ಯಾಟೀರಿಯಲ್ ಟು ಇನ್ಆರ್ಗ್ಯಾನಿಕ್ ಒನ್ಸ್. ನೆಕ್ಸ್ಟ್ ಕ್ವೆಶನ್, ಎವ್ರಿ ಫುಡ್ ಚೈನ್ ಇನ್ ದ ಎಕೋಸಿಸ್ಟಮ್ ಬಿಗಿನ್ಸ್ ವಿತ್ ಡ್ಯಾಶ್ ವಿಚ್ ಆರ್ ದ ಒರಿಜಿನಲ್ ಸೋರ್ಸ್ ಆಫ್ ಫುಡ್. ನೋಡಿ, ಇವಾಗ ಒರಿಜಿನಲ್ ಸೋರ್ಸ್ ಆಫ್ ಫುಡ್ ಎಲ್ಲಿಂದ ಒಂದು ಸ್ಟಾರ್ಟ್ ಆಗುತ್ತೆ, ಒಂದು ಇಕೋಸಿಸ್ಟಮಲ್ಲಿ, ಒಂದು ಫುಡ್ ಚೈನಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಪ್ರೊಡ್ಯೂಸರ್ಸಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಬಿಲಾಂಗ್ಸ್ ಟು ದ ಕ್ಯಾಟಗರಿ ಆಫ್ ಪ್ರೈಮರಿ ಕನ್ಸ್ಯೂಮರ್ಸ್. ಇವಾಗ ಕನ್ಸ್ಯೂಮರ್ಸ್ ಅಂತಂದರೆ ತಿನ್ನೋರು. ಯಾವುದು ಪ್ರೈಮರಿ ಯಾರ್ಯಾರು ಇರ್ತಾರೆ, ಗ್ರಾಸ್ ಹಾಪರ್ ಮತ್ತು ಕ್ಯಾಟಲ್. ಇವಾಗ ಏನು ಮಾಡ್ತಾ ಇದ್ದಾರೆ ಇವರು, ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಆಗೋದು, ಪ್ರೈಮರಿ ಕನ್ಸ್ಯೂಮರ್ಸಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ರಿ ಕನ್ಸ್ಯೂಮರ್ಸ್ ಬರ್ತಾರೆ. ಯಾರು ಇವಾಗ, ಗ್ರಾಸ್ ಹಾಪರ್ ಆ್ಯಂಡ್ ಕ್ಯಾಟಲ್. ಇದಕ್ಕೆ ರೈಟ್ ಆನ್ಸರ್, ಪ್ರೈಮರಿ ಕನ್ಸ್ಯೂಮರ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್, ಇವಾಗ ದ ಪ್ರಾಬ್ಲಮ್ ಕಾಸ್ಡ್ ಡ್ಯೂ ಟು ಓಝೋನ್ ಹೋಲ್. ದ ಪ್ರಾಬ್ಲಮ್ ಕಾಸ್ಡ್ ಡ್ಯೂ ಟು ಓಝೋನ್ ಹೋಲ್ ಈಸ್. ಇದಕ್ಕೆ ಆಪ್ಷನ್ ನಂಬರ್ ಬಿ, ಡ್ಯಾಮೇಜ್ ಡ್ಯೂ ಟು ಯು ವಿ ರೇಡಿಯೇಷನ್. ರೈಟ್ ಆನ್ಸರ್. ಇದಕ್ಕೆ ಏನು, ದ ಪ್ರಾಬ್ಲಮ್ ಕಾಸ್ಡ್ ಡ್ಯೂ ಟು ಓಝೋನ್ ಹೋಲ್. ಓಝೋನ್ ಹೋಲಿಂದ ನಮ್ಗೆ ಏನಾಗುತ್ತೆ, ಒಂದು ಯು ವಿ ರೇಡಿಯೇಷನ್ ಬರುತ್ತೆ. ಸೊ ಯು ವಿ ರೇಡಿಯೇಷನ್ಸಿಂದ ಡ್ಯಾಮೇಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಸೆಲೆಕ್ಟ್ ದ ಗ್ರೂಪ್ ಆಫ್ ಡಿಕಂಪೋಸರ್ಸ್ ಇನ್ ಅ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್. ಲ್ಯಾಂಡ್ ಎಕೋಸಿಸ್ಟಮ್ ಅಥವಾ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ನಿಮಗೆ ನಾನು ಕನ್ನಡ ಮೀಡಿಯಮ್ ಅವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಹೇಳಿದ್ದೆ. ಯಾವುದು, ಒಂದು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮಲ್ಲಿ ಯಾರು ಡಿಕಂಪೋಸರ್ಸ್ ಅಂತಂದರೆ ಫಂಗೈ ಮತ್ತು ಬ್ಯಾಕ್ಟೀರಿಯಾ. ಫಂಜೈ ಅಥವಾ ಫಂಗೈ ಅಂತ ಹೇಳ್ತೀವಿ. ಫಂಗೈ ಮತ್ತು ಬ್ಯಾಕ್ಟೀರಿಯಾ ಒಂದು ಟೆರೆಸ್ಟ್ರಿಯಲ್ ಡಿಕಂಪೋಸರ್ಸ್. ನೆಕ್ಸ್ಟ್ ಕ್ವೆಶನ್, ಅಕ್ಯುಮುಲೇಷನ್ ಆಫ್ ನಾನ್ ಬಯೋಡಿಗ್ರೇಡಬಲ್ pesticides in the food chain in increasing amount at each higher trophic level is known as. option number C, biomagnification. ಇದಕ್ಕೆ ರೈಟ್ ಆನ್ಸರ್. ಇನ್ನೊಂದು ಸರಿ ನೋಡಿ ಡೆಫಿನೇಷನ್, ಅಕ್ಯುಮುಲೇಷನ್ ಆಫ್ ನಾನ್ ಬಯೋಡಿಗ್ರೇಡಬಲ್ ಪೆಸ್ಟಿಸೈಡ್ಸ್ ಇನ್ ದ ಫುಡ್ ಚೈನ್ ಈಸ್ ಇನ್ಕ್ರೀಸಿಂಗ್ ಅಮೌಂಟ್ ಆಫ್ ಅಟ್ ಈಚ್ ಹೈಯರ್ ಟ್ರಾಪಿಕ್ ಲೆವೆಲ್ ಈಸ್ ನೋನ್ ಆಸ್ biomagnification. ಓಕೆ, ಇವಾಗ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್. ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಅಂದರೆ ಲ್ಯಾಂಡ್ ಇಕೋಸಿಸ್ಟಮ್. ಎರಡು ಇಕೋಸಿಸ್ಟಮ್ ಇರುತ್ತೆ. ಇವಾಗ ನ್ಯಾಚುರಲ್ ಪಾಂಡ್, ನ್ಯಾಚುರಲ್ ಲೇಕ್, ಮ್ಯಾನ್ಮೇಡ್ ಅಕ್ವೇರಿಯಂ ಇದೆಲ್ಲ ಏನಿದೆ ಒಂದು ಅಕ್ವಾಟಿಕ್, ಒಂದು ವಾಟರ್ಗೆ ರಿಲೇಟ್ ಆಗಿರುತ್ತೆ. ಆದರೆ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಏನಿದೆ ನ್ಯಾಚುರಲ್ ಫಾರೆಸ್ಟ್. ಏನಕ್ಕೆ, ಅದು ಲ್ಯಾಂಡ್ ಇಕೋಸಿಸ್ಟಮ್.
ನೋಡಿ, ಇವಾಗ ಈಸಿಯಾಗಿ ನಿಮಗೆ ಹಿಂಟ್ ಇರುತ್ತೆ. ಇದರಲ್ಲಿ ಪಾಂಡ್ ಇದೆ ಸೆಕೆಂಡ್ ಆಪ್ಷನಲ್ಲಿ, ಥರ್ಡ್ ಆಪ್ಷನಲ್ಲಿ ಲೇಕ್ ಇದೆ, ಫೋರ್ತ್ ಆಪ್ಷನಲ್ಲಿ ಅಕ್ವೇರಿಯಂ ಇದೆ. ಏನು ಇದೆಲ್ಲ ಅಕ್ವಾಟಿಕ್ ಇಕೋಸಿಸ್ಟಮಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ಇನ್ ಆನ್ ಅಕ್ವಾಟಿಕ್ ಇಕೋಸಿಸ್ಟಮ್ ದ ಪ್ರೊಡ್ಯೂಸರ್ಸ್ ಅಕ್ವಾಟಿಕ್ ಸಿಸ್ಟಮಲ್ಲಿ ಇಕೋಸಿಸ್ಟಮಲ್ಲಿ ಯಾವುದು ಅಂತಂದರೆ ಆಪ್ಷನ್ ನಂಬರ್ ಎ ಫೈಟೋಪ್ಲಾಂಕ್ಟನ್ ಇದಕ್ಕೆ ರೈಟ್ ಆನ್ಸರ್. ನೋಡಿ, ಈ ಸ್ಲೈಡಲ್ಲಿ ನಿಮಗೆ ಕಾಣಿಸ್ತಾ ಇದೆ ಪ್ರೈಮರಿ ಪ್ರೊಡ್ಯೂಸರ್ಸ್ ಯಾರು, ಫೈಟೋಪ್ಲಾಂಕ್ಟನ್ಸ್ ಅಥವಾ ಸೀವೀಡ್ ಇರುತ್ತೆ. ನೆಕ್ಸ್ಟ್ ಅದ್ರ ಮೇಲೆ ಏನು ಬರುತ್ತೆ, ಹರ್ಬಿಯೋರ್ಸ್ ಕನ್ಸ್ಯೂಮರ್ಸಲ್ಲಿ ಝೂ ಪ್ಲಾಂಕ್ಟನ್ಸ್ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ಫಸ್ಟ್ ಲೆವೆಲ್ ಕಾರ್ನಿಯೋಸ್ ಕನ್ಸ್ಯೂಮರ್ಸ್ ಬರುತ್ತೆ. ಅದಾದಮೇಲೆ ಸೆಕೆಂಡ್ ಲೆವೆಲ್ ಕಾರ್ನಿಯೋಸ್ ಕನ್ಸ್ಯೂಮರ್ಸ್ ಬರುತ್ತೆ, ಥರ್ಡ್ ಲೆವೆಲ್ ಕಾರ್ನಿಯೋಸ್ ಕನ್ಸ್ಯೂಮರ್ಸ್, ಅದಾದಮೇಲೆ ಟಾಪ್ ಕಾರ್ನಿಯೋರ್ಸ್. ಓಕೆ, ಇದರಲ್ಲಿ ಎಲ್ಲದಕ್ಕೂ ನೀವು ಒಂದು ಸ್ವಲ್ಪ ಡೀಟೇಲ್ ಆಗಿ ಓದ್ಕೋಬೇಕು. ಏನಿರುತ್ತೆ, ಇವಾಗ ಸ್ವಲ್ಪ ಡೀಪಾಗಿ ಕ್ವೆಶನ್ಸ್ ಕೇಳ್ತಾರೆ, ಅದಕ್ಕೆ ಒಂದು ಸ್ವಲ್ಪ ಡೀಪಾಗೆ ಓದಬೇಕಾಗುತ್ತೆ ನಾವು. ನೆಕ್ಸ್ಟ್ ಕ್ವೆಶನ್ ನಂಬರ್ 26 ನೋಡಿ, ವಿಚ್ ರೆಫ್ರಿಜರೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್? ಇದಕ್ಕೆ ಆಪ್ಷನ್ ನಂಬರ್ ಎ CFC ಕ್ಲೋರೋಫ್ಲೂರೋ ಕಾರ್ಬನ್ಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 27, ದ ಡೆಟ್ರಿಟಸ್ ಫುಡ್ ಚೈನ್ ಬಿಗಿನ್ಸ್ ವಿತ್. ಡೆಟ್ರಿಟಸ್ ಅಂತಂದ್ರೇನು, ಒಂದು ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ಸ್ಗೆ ತಿನ್ನುತ್ತಲ್ಲ, ಅದಕ್ಕೆ ನಾವೇನು ಹೇಳ್ತೀವಿ. ಆಪ್ಷನ್ ನಂಬರ್ ಡಿ ಇದಕ್ಕೆ ರೈಟ್ ಆನ್ಸರ್. ಡಿಕಂಪೋಸರ್ಸಿಂದ ಇದು ಡೆಟ್ರಿಟಸ್ ಫುಡ್ ಚೈನ್ ಸ್ಟಾರ್ಟ್ ಆಗುತ್ತೆ, ಡಿಕಂಪೋಸರ್ಸಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಟೂ ಸೆಟ್ಸ್ ಬಿಲಾಂಗ್ ಟು ದ ಸೇಮ್ ಟ್ರಾಪಿಕ್ ಲೆವೆಲ್? ಯಾವುದು? ಫಸ್ಟ್ ಆಪ್ಷನ್ ರ್ಯಾಬಿಟ್ ಟೈಗರ್ ಬೇರೆ ಬೇರೆ ಲೆವೆಲ್, ಸೆಕೆಂಡ್ ವಲ್ಚರ್ ಮತ್ತು ರ್ಯಾಟ್ ಬೇರೆ ಲೆವೆಲ್, ಇನ್ನೊಂದು ಗ್ರಾಸ್ ಹಾಪರ್ ಏನಿದೆ, ಗ್ರಾಸ್ ಹಾಪರ್ ಬೇರೆ ಲೆವೆಲ್, ಹಾಕ್ ಬೇರೆ ಲೆವೆಲ್ ಇರುತ್ತೆ. ಆಪ್ಷನ್ ನಂಬರ್ ಡಿ ನೋಡಿ, ಫ್ರಾಗ್ ಮತ್ತು ಲಿಝರ್ಡ್ ಇದೆಯಲ್ಲ, ಇದು ಒಂದು ಕರೆಕ್ಟ್ ಆನ್ಸರ್. ಏನಕ್ಕೆ ಅಂದರೆ ಫ್ರಾಗ್ ಮತ್ತು ಲಿಝರ್ಡ್ ಸೇಮ್ ಒಂದು ಸೆಕೆಂಡ್ರಿ ಕನ್ಸ್ಯೂಮರ್ಸ್ ಗ್ರೂಪ್ಗೆ ಒಂದು ಬಿಲಾಂಗ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಸೆಲೆಕ್ಟ್ ದ ಎಬಯೋಟಿಕ್ ಕಾಂಪೊನೆಂಟ್ ಆಫ್ ಆನ್ ಇಕೋಸಿಸ್ಟಮ್. ನೋಡಿ, ಎಬಯೋಟಿಕ್ ಅಂತಂದರೆ ನಾನ್ ಲಿವಿಂಗ್ ಅಂತ ಹೇಳ್ಬೋದು ನಾವು. ಎಕೋಸಿಸ್ಟಮಲ್ಲಿ ಬಯೋಟಿಕ್ ಮತ್ತು ಎಬಯೋಟಿಕ್ ಎರಡು ಟೈಪ್ ಇದೆ ಅಂತ ನಿಮಗೆ ಹೇಳಿದ್ದೆ ನಾನು ಒಂದು ಕನ್ನಡ ಮೀಡಿಯಮ್ ಅವ್ರಿಗೆ ಕ್ಲಾಸ್ ಮಾಡಬೇಕಾದ್ರೆ ಒಂದು ಪರಿಸರ ಬಗ್ಗೆ. ಸೊ ಒಂದು ಎಕೋಸಿಸ್ಟಮಲ್ಲಿ ಬಯೋಟಿಕ್ ಮತ್ತು ಎಬಯೋಟಿಕ್ ಇರುತ್ತೆ. ಸೊ ಪ್ಯಾರಾಸೈಟ್ಸ್, ಫಂಗೈ, ಬ್ಯಾಕ್ಟೀರಿಯಾ ಇದೆಲ್ಲ ಬಯೋಟಿಕ್ ಆಗಿರುತ್ತೆ. ಎಬಯೋಟಿಕ್ ಏನು ಒಂದು ಸಾಯಿಲ್ ಆಗಿರುತ್ತೆ. ನೋಡಿ, ಸಾಯಿಲ್ ಆಗಿರ್ಬೋದು, ಒಂದು ಅಟ್ಮಾಸ್ಫಿಯರ್ ಆಗಿರ್ಬೋದು, ಅಥವಾ ವಾಟರ್ ಆಗಿರ್ಬೋದು, ಇದೆಲ್ಲ ಏನಿರುತ್ತೆ ಎಬಯೋಟಿಕ್ ಅಂದರೆ ಒಂದು ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಇವರೆಲ್ಲ. ನೆಕ್ಸ್ಟ್ ಕ್ವೆಶನ್ ನಂಬರ್ 31, ಇನ್ ಎ ಟ್ರಾಪಿಕ್ ಲೆವೆಲ್ ದ ಗ್ರೇಟೆಸ್ಟ್ ನಂಬರ್ ಈಸ್ ಆಫ್. ಟ್ರಾಪಿಕ್ ಲೆವೆಲಲ್ಲಿ ಯಾರು ಜಾಸ್ತಿ ಗ್ರೇಟೆಸ್ಟ್ ನಂಬರ್ ಇರುತ್ತೆ ಅಂದರೆ ಆಪ್ಷನ್ ನಂಬರ್ 1 ಪ್ರೊಡ್ಯೂಸರ್ಸ್ ಏನಿರುತ್ತೆ, ಗ್ರಾಸ್ ಆಗಿರಲಿ ಪ್ಲ್ಯಾಂಟ್ಸ್ ಆಗಿರಲಿ, ಇವ್ರದ್ದು ಒಂದು ಜಾಸ್ತಿ ನಂಬರ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ವೇರಿಯಸ್ ಟ್ರಾಪಿಕ್ ಲೆವೆಲ್ಸ್ ಆರ್ ಶೋನ್ ಇನ್ ಅ ಪಿರಮಿಡ್ ಇನ್ ದ ಫಾಲೋಯಿಂಗ್ ಫಿಗರ್. ಅಟ್ ವಿಚ್ ಟ್ರಾಪಿಕ್ ಲೆವೆಲ್ ಈಸ್ ಮ್ಯಾಕ್ಸಿಮಮ್ ಎನರ್ಜಿ ಅವೈಲೇಬಲ್? ಸೊ ಇವಾಗ ಟ್ರಾಪಿಕ್ ಲೆವೆಲಲ್ಲಿ ನಾನು ಆಗಲೇ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಮ್ಯಾಕ್ಸಿಮಮ್ ಎನರ್ಜಿ ಎಲ್ಲಿರುತ್ತೆ ಅಂತಂದರೆ ಎಲ್ಲಿ T1 ಅಲ್ಲಿ. ಏನು ಒಂದು ಎನರ್ಜಿ ಲೆವೆಲ್ ಎಲ್ಲಿರುತ್ತೆ? ಟ್ರಾಪಿಕ್ ಲೆವೆಲ್ 1ಅಲ್ಲಿ, ಲೆವೆಲ್ 1ಅಲ್ಲಿ ಏನಿರುತ್ತೆ, ಜಾಸ್ತಿ ಮ್ಯಾಕ್ಸಿಮಮ್ ಎನರ್ಜಿ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ಗ್ಲೋಬಲ್ ವಾರ್ಮಿಂಗ್ ಈಸ್ ಅ ಫಿನಾಮಿನನ್ ರಿಲೇಟೆಡ್ ಟು. ಯಾವುದಕ್ಕೆ ರಿಲೇಟ್ ಆಗಿರುತ್ತೆ? ಆಪ್ಷನ್ ನಂಬರ್ 1 ಇವಾಪರೇಷನ್ಗೆ ಇದು ರಿಲೇಟ್ ಆಗಿರೋದಿಲ್ಲ, ಇಕಾಲಜಿಕಲ್ ಬ್ಯಾಲೆನ್ಸ್ಗೆ ಇಲ್ಲ, ಡೆಸರ್ಟಿಫಿಕೇಷನ್ಗೂ ಇಲ್ಲ. ಇದು ಗ್ಲೋಬಲ್ ವಾರ್ಮಿಂಗ್ ಡೈರೆಕ್ಟಾಗಿ ನಾವು ಗ್ರೀನ್ ಹೌಸ್ ಎಫೆಕ್ಟ್ಗೆ ರಿಲೇಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಆರ್ಡರ್ ಆಫ್ ಎನರ್ಜಿ ಫ್ಲೋ ಇನ್ ಇಕೋಸಿಸ್ಟಮ್. ಒಂದು ಎನರ್ಜಿ ಫ್ಲೋ ಇಕೋಸಿಸ್ಟಮಲ್ಲಿ ಯಾವ ಆರ್ಡರಲ್ಲಿ ಆಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ನೋಡಿ, ಇದಕ್ಕೆ ರೈಟ್ ಆನ್ಸರ್. ಸನ್ಲೈಟಿಂದ ಪ್ರೊಡ್ಯೂಸರ್ಸಿಂದ ಹರ್ಬಿಯೋರ್ಸಿಂದ ಕಾರ್ನಿಯೋರ್ಸಿಗೆ ಒಂದು ಈ ಆರ್ಡ್ರಲ್ಲಿ ಒಂದು ಎನರ್ಜಿ ಫ್ಲೋ ಆಗುತ್ತೆ ಎಕೋಸಿಸ್ಟಮಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್, ಇನ್ ಅನ್ ಎಕೋಸಿಸ್ಟಮ್ ಓನ್ಲಿ ದ 10% ಆಫ್ ಎನರ್ಜಿ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ದ ನೆಕ್ಸ್ಟ್ ಇನ್ ದ ಫಾರ್ಮ್ ಆಫ್. ಇವಾಗ ನಾನು ಹೇಳ್ದಲ್ವಾ 10% ಆಫ್ ಎನರ್ಜಿ ಒಂದು ಲೆವೆಲಿಂದ ಇನ್ನೊಂದು ಲೆವೆಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಯಾವುದು ಅಂತಂದರೆ ಕೆಮಿಕಲ್ ಎನರ್ಜಿ. ಇದಕ್ಕೆ ರೈಟ್ ಆನ್ಸರ್. ಇಟ್ ಈಸ್ ಟ್ರಾನ್ಸ್ಫರ್ಡ್ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ ಎನರ್ಜಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ ಕಂಟೈನ್ಸ್ ಓನ್ಲಿ ಬಯೋಡಿಗ್ರೇಡಬಲ್ ಐಟಮ್ಸ್? ಇಲ್ಲಿ ಬಯೋಡಿಗ್ರೇಡಬಲ್ ಅಂತಂದರೆ ಯಾವುದು? ಬೇಗ ಒಂದು ಡಿಗ್ರೇಡ್ ಆಗಿಬಿಡುತ್ತಲ್ಲ, ಅದು ಕೊಳ್ತೋಗುತ್ತಲ್ಲ, ಅದಕ್ಕೆ ನಾವು ಬಯೋಡಿಗ್ರೇಡಬಲ್ ಅಂತ ಹೇಳ್ತೀವಿ. ಸೊ ನಾನ್ ಬಯೋಡಿಗ್ರೇಡಬಲ್ ಅಂತಂದರೆ ಇಟ್ ಟೇಕ್ಸ್ ಮೆನಿ ಇಯರ್ಸ್ ಟು ಒಂದು ಡಿಕೆ ಅಥವಾ ಡಿಕಂಪೋಸ್. ನೋಡಿ, ಇದು 2019 ಕ್ವೆಶನ್ ಪೇಪರಲ್ಲಿ ಈ ಥರ ಮಿಕ್ಸ್ ಮಾಡಿಕೊಟ್ಟಿದ್ರು, ಕಾರ್ಟೆಡ್ 2019 ಕ್ವೆಶನ್ ಪೇಪರಲ್ಲಿ. ಓಕೆ, ಇವಾಗ ಫಸ್ಟ್ ಆಪ್ಷನಲ್ಲಿ ಏನಿದೆ ಗ್ರಾಸ್, ಫ್ಲವರ್ಸ್ ಆ್ಯಂಡ್ ಲೆದರ್ಸ್, ಇದೆಲ್ಲ ಏನಿದೆ
biodegradable items. Next question, which one of the following is an artificial ecosystem? ನೋಡಿ ಆರ್ಟಿಫಿಷಿಯಲ್ ಇಕೋಸಿಸ್ಟಮ್ ಅಂತಂದರೆ ಏನು, ಮ್ಯಾನ್ ಮೇಡ್ ಇಕೋಸಿಸ್ಟಮ್ ಅಂತ ಅಂದ್ಬಿಟ್ಟು. ಇವಾಗ ಪಾಂಡ್, ಲೇಕ್, ಫಾರೆಸ್ಟ್ ಇದೆಲ್ಲ ಏನಿದೆ ಒಂದು ನ್ಯಾಚುರಲ್ ಇಕೋಸಿಸ್ಟಮ್ ಆಗುತ್ತೆ. ಆದರೆ ಕ್ರಾಪ್ ಫೀಲ್ಡ್ ಇದೆಯಲ್ಲ ಇದೇನಿರುತ್ತೆ ಒಂದು ಆರ್ಟಿಫಿಷಿಯಲ್ ಇಕೋಸಿಸ್ಟಮ್. ನೆಕ್ಸ್ಟ್ ಕ್ವೆಶನ್, ಇನ್ ಎ ಫುಡ್ ಚೈನ್ ದ ಥರ್ಡ್ ಟ್ರಾಪಿಕ್ ಲೆವೆಲ್ ಈಸ್ ಆಲ್ವೇಸ್ ಆಕ್ಯುಪೈಸ್ಡ್ ಬೈ ಯಾವುದು? ಫಸ್ಟ್ ಪ್ರೊಡ್ಯೂಸರ್ಸ್ ಬರುತ್ತೆ, ನೆಕ್ಸ್ಟ್ ಕನ್ಸ್ಯೂಮರ್ಸ್ ಬರುತ್ತೆ. ಇವಾಗ ಪ್ರೈಮರಿ ಕನ್ಸ್ಯೂಮರ್ಸ್ಗೆ ನಾವು ಹರ್ಬಿವೋರ್ಸ್ ಅಂತ ಹೇಳ್ತೀವಿ. ಹರ್ಬಿವೋರ್ಸ್ ಅದಾದಮೇಲೆ ಕಾರ್ನಿವೋರ್ಸ್ ಬರುತ್ತೆ. ಅದಾದಮೇಲೆ ಏನು ಬರುತ್ತೆ, ಒಂದು ಲಾಸ್ಟಲ್ಲೇ ಡಿಕಂಪೋಸರ್ಸ್ ಬರುತ್ತೆ. ನೋಡಿ ಇನ್ನೊಂದ್ಸರಿ ಅದೇ ಕ್ವೆಶನ್ ಕೊಟ್ಟಿದ್ದೀನಿ. ಇವಾಗ ಕ್ವೆಶನಲ್ಲಿ ನೋಡಿದ ತಕ್ಷಣ ನೀವೇನು ಮಾಡ್ತೀರಾ, ವಾಟ್ ವಿಲ್ ಬಿ ದ ಎನರ್ಜಿ ಅವೈಲಬಲ್ ಅಟ್ ದ ಪ್ರೊಡ್ಯೂಸರ್ ಲೆವೆಲ್? 5 kg. ಯಾವುದು? ಫೋರ್ತ್ ಟ್ರಾಪಿಕ್ ಲೆವೆಲಲ್ಲಿ 5 kJ ಇದೆ. ಸೊ ಇವಾಗ ಆಪ್ಷನ್ ನಂಬರ್ ಡಿ 5000 kJ ಅಂತ ಅಂದ್ಬಿಟ್ಟು ಈಸಿಯಾಗಿ ಆನ್ಸರ್ ಬರೆದುಬಿಡ್ತೀರಾ ಅಲ್ವಾ. ನೆಕ್ಸ್ಟ್ ಕ್ವೆಶನ್ ನಂಬರ್ 8, ಅಕ್ಯುಮುಲೇಷನ್ ಆಫ್ ನಾನ್ ಬಯೋಡಿಗ್ರೇಡಬಲ್ ಪೆಸ್ಟಿಸೈಡ್ಸ್ ಇನ್ ದ ಫುಡ್ ಚೈನ್ ಇನ್ ಇನ್ಕ್ರೀಸಿಂಗ್ ಅಮೌಂಟ್ ಅಟ್ ಈಚ್ ಹೈಯರ್ ಟ್ರಾಪಿಕ್ ಲೆವೆಲ್ ಈಸ್ known as option number C, biomagnification. Accumulation of non-biodegradable pesticides in the food chain in increasing amount at each higher trophic level is known as biomagnification. Okay, next question. Depletion of ozone is mainly due to. Depletion of ozone is mainly due to option number A, chlorofluorocarbon compounds. Next question, in the following groups of materials, which group contains only non-biodegradable items? ಓನ್ಲಿ ನಾನ್ ಬಯೋಡಿಗ್ರೇಡಬಲ್ ಐಟಮ್ಸ್ ಯಾವುದಾದ್ರಲ್ಲಿದೆ ನೋಡಿ. ಫಸ್ಟ್ ಆಪ್ಷನಲ್ಲಿ ವುಡ್, ಪೇಪರ್, ಲೆದರ್ ಇದರಲ್ಲಿ ಒಂದು ಬಯೋಡಿಗ್ರೇಡಬಲ್ ಇದೆ. ಪೇಪರ್, ವುಡ್ ಇದೆಲ್ಲ ಬಯೋಡಿಗ್ರೇಡಬಲ್. ಸೆಕೆಂಡಲ್ಲಿ ಪಾಲಿಥೀನ್, ಡಿಟರ್ಜೆಂಟ್, PVC ಇದು ಮೂರು ಕೂಡ ನಾನ್ ಬಯೋಡಿಗ್ರೇಡಬಲ್. ಫೋರ್ತ್ ಆಪ್ಷನಲ್ಲಿ ಪ್ಲಾಸ್ಟಿಕ್, ಬೇಕಲೈಟ್, DDT ಇದು ಕೂಡ ಮೂರು ನಾನ್ ಬಯೋಡಿಗ್ರೇಡಬಲ್. ಸೊ ಆಪ್ಷನ್ ನಂಬರ್ 2 ಮತ್ತು 4 ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್? ಓಕೆ, ಇದರಲ್ಲಿ ಯಾವ್ದು ಇನ್ಕರೆಕ್ಟ್ ಇದೆ ಸ್ಟೇಟ್ಮೆಂಟಲ್ಲಿ? ಫಸ್ಟ್ ಏನಿದೆ, ಆಲ್ ಗ್ರೀನ್ ಪ್ಲಾಂಟ್ಸ್ ಆ್ಯಂಡ್ ಬ್ಲೂ ಗ್ರೀನ್ ಆಲ್ಗೆ ಆರ್ ಪ್ರೊಡ್ಯೂಸರ್ಸ್. ರೈಟ್ ಅದು. ಓಕೆ, ಅದು ಕರೆಕ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್, ಗ್ರೀನ್ ಪ್ಲಾಂಟ್ಸ್ ಗೆಟ್ ದೇರ್ ಫುಡ್ ಫ್ರಮ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಈ ಸ್ಟೇಟ್ಮೆಂಟ್ ಏನಿದೆ ರಾಂಗ್ ಇದೆ. ಥರ್ಡ್ ಆಪ್ಷನ್ ನೋಡಿ, ಪ್ರೊಡ್ಯೂಸರ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ಫ್ರಮ್ ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್. ಅದು ಕರೆಕ್ಟ್ ಆಗಿದೆ. ಪ್ರೊಡ್ಯೂಸರ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ಫ್ರಮ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಫೋರ್ತ್ ಆಪ್ಷನ್, ಪ್ಲಾಂಟ್ಸ್ ಕನ್ವರ್ಟ್ ಸೋಲಾರ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಆ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಅಂದರೆ ಆಪ್ಷನ್ ನಂಬರ್ 2 ಇದು ಇನ್ಕರೆಕ್ಟ್. ಗ್ರೀನ್ ಪ್ಲಾಂಟ್ಸ್ ಗೆಟ್ ದೇರ್ ಫುಡ್ ಫ್ರಮ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದೆಯಲ್ಲ, ಇದು ಈ ಸ್ಟೇಟ್ಮೆಂಟ್ ಇನ್ಕರೆಕ್ಟ್. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬಾರ್ದು. ಓಕೆ, ಇವಾಗ ಈ ಕ್ವೆಶನ್ಸ್ ನಾನು ಹುಡುಕ್ಬಿಟ್ಟು ನಾನು ಕ್ವೆಶನ್ಸ್ ಫ್ರೇಮ್ ಮಾಡಿ ನಿಮಗೆಲ್ಲ ಇಷ್ಟು ಕಷ್ಟಪಟ್ಟಿದ್ದೀನಿ. ಐ ಥಿಂಕ್ ಮೋರ್ ದೆನ್ 40 ಕ್ವೆಶನ್ಸ್ ಇದೆ. ಅದಕ್ಕೋಸ್ಕರ ಒಂದು ಕಮೆಂಟ್ ಮಾಡಬೇಕು, ಒಂದು ಲೈಕ್ ಮಾಡಬೇಕು. ಹೇಗಿತ್ತು ವಿಡಿಯೋ ಅಂತಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಹೇಳಿ, ಯೂಸ್ ಆಗಿದೆಯೋ ಇಲ್ವೋ ಅನ್ನೋದು. ಇನ್ನೊಂದು, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದೇ ಥರ ಇನ್ನೂ ಇಂಪಾರ್ಟೆಂಟ್ MCQs ಕೊಡ್ತೀನಿ. ಯಾಕಂದರೆ ಇವಾಗ ಕೊಟ್ಟಿರೋದು ನಾನು ಮ್ಯಾಕ್ಸಿಮಮ್ ಒಂದು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿರೋ ಕ್ವೆಶನ್ಸ್ನೇ ಕೊಟ್ಟಿರೋದು.